ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪೇಷಂಟ್. ಮೇಲೆ ಕೆಳಗೆಲ್ಲ ಓಡಾಡಿಸ್ಕೊಂಡು ಎಲ್ಲರೂ ಪೇಷಂಟ್ ಆಗಿರೋಕ್ಕೆ ವೆರಿ ಥ್ಯಾಂಕ್ ಯು ಸೋ ಮಚ್. 2020 ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆಯಲ್ಲಿದ್ದೆ, ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು. ನಾನು ಒಂದಷ್ಟು ರ್ಯಾಂಡಮ್ ಐಡಿಯಾಸ್ ಪಿಚ್ ಮಾಡಿದ್ದು, ಆ ಡಿಸ್ಕಷನ್ಲಿದ್ವಿ ಮಾಡಬೇಕು ಅಂತ ಅಂದ್ಕೊಂಡು, ಯಾವುದೂ ವರ್ಕೌಟ್ ಆಗಿರಲಿಲ್ಲ. ಸೊ ನಂದು ಅಜ್ಞಾತವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದ್ಸಲ ಕಾಲ್ ಮಾಡಿ, ಒಂದು ಪ್ರಾಜೆಕ್ಟ್ ಇದೆ, ಒಂದು ಸ್ಟೋರಿ ತೊಗೊಂಡಿದ್ದೀವಿ, ಸೊ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು. ಸ್ಟೋರಿ ಬರೆದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು, ಮುಂಬೈ ಬೇಸ್ಡ್ ರೈಟರ್. ಸೊ ಅವರು ಸ್ಟೋರಿನ KRG ಅವ್ರು ತೊಗೊಂಡು ಐ ಥಿಂಕ್ ಒಂದು 1.5 yearsಯಿಂದ ದೇ ವರ್ ಇನ್ ದ ಪ್ರಾಜೆಕ್ಟ್. ದೇ ವರ್ ಲುಕಿಂಗ್ ಫಾರ್ ಅ ಡೈರೆಕ್ಟರ್ ಟು ಕಮ್ ಆನ್ ಬೋರ್ಡ್. ಸೊ ವೆನ್ ಕಾರ್ತಿಕ್ ಸರ್ ಆಸ್ಕ್ ಮೀ ಟು ಡೂ ಇಟ್, ಐ ಕುಡಂಟ್ ಸೇ ನೋ. ಐ ರಿಯಲಿ ವಾಂಟೆಡ್ ಟು ಡೂ ಅ ಫಿಲ್ಮ್ ವಿತ್ ಹಿಮ್. ಸೊ ಹಂಗಾಗಿ ಎಸ್ ಅಂತಂದೆ. ಸೊ ದ ಹೋಲ್ ಇಂಟೆಂಟ್, ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ವೆನ್ ಐ ಸೇ ಇಂಟೆಂಟ್ ಈವನ್ ಫ್ರಮ್ ದಿ ಪ್ರೊಡ್ಯೂಸರ್ಸ್, ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ, ಈ ಸಿನಿಮಾನ ಈ ಸಬ್ಜೆಕ್ಟನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಒಂದು 2018ಇಂದ ದೇರ್ ವಾಸ್ ಅ ಫ್ಲಡ್ ಆಫ್ ಕಂಟೆಂಟ್ಸ್. OTT ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ, ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ, ಆ 2 ಜಾನ್ರನ್ನ ತುಂಬ ಸಬ್ಜೆಕ್ಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ಸ್, ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಅಸೆಸ್ಮೆಂಟ್ ಇತ್ತು. ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಡೂ ಅ ಎಂಟರ್ಟೈನಿಂಗ್ ಫಿಲ್ಮ್. ಜಾಸ್ತಿ ತಲೆ ಕೆಡಿಸ್ಕೊಂಬಾರ್ದು ಜನ ಸಿನಿಮಾ ನೋಡೋಕ್ಕೆ ಬಂದಾಗ, ಬಂದು ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು. ಅದು ಈ ಸಿನಿಮಾಗೆ ಒಂದು ಹುಟ್ಟಿತ್ತು, ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗೂ ಒಂದು ಇಂಟೆನ್ಷನ್ ಇದ್ದಿದ್ದು. ಕತೆ ವೆರಿ ಸಿಂಪಲ್, ತೀರಾ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ. ವೆರಿ ಈಸಿ ಫಿಲ್ಮ್, ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೇ ಮಾಡಿದ್ದೀವಿ. ಈ ಬಟರ್ಫ್ಲೈ ಎಫೆಕ್ಟ್ ಅಂತ ಅಂತಾರಲ್ಲ, ಆ ಥರ. ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಈ ಒಂದೆರಡು ವರ್ಲ್ಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. 2 ವರ್ಲ್ಡ್ ಇದೆ. ಒಂದು ಈ ಡ್ರಗ್ ಫ್ಯಾಮಿಲಿದು ಒಂದು ವರ್ಲ್ಡು, ಇನ್ನೊಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು. ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ 2 ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ, ಆ ಮಿಕ್ಸ್ ಆಗಿ ಬರೋದ್ರಲ್ಲಿ ಅದೇನು ಡ್ರಾಮಾ ಕ್ರಿಯೇಟ್ ಆಗುತ್ತೆ, ಅದು ಸಿನಿಮಾ. ದರ್ ಇಸ್ ನೋ ಸಸ್ಪೆನ್ಸ್ ಟು ಇಟ್, ಅಥವಾ ತುಂಬ ಏನು ಜಾಸ್ತಿ ಇದೇನಿಲ್ಲ. ಟ್ರೈನ್ ಹೋಗೋದನ್ನ ಸುಮಾರು ಸಲ ನೋಡಿರ್ತೀರಾ, ಅದನ್ನು ಒಂದು ಡ್ರೋನ್ ಶಾಟಲ್ಲಿ ಎಲ್ಲೋ ನೋಡಿದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ, ಆ ಎಳೆನ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡೆ ಸಿನಿಮಾ ಮಾಡಿದ್ದೀವಿ. ಹೊಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ, ಆ್ಯಸ್ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡಬೇಕಂದ್ರೆ ಯಾವಾಗಲೂ ಇರುತ್ತೆ. ಸೊ ಹೊಸ್ದಾಗಿ ಅಂತಂದರೆ ಈ ಕಾಮಿಡಿ ಜಾನ್ರ ಸಿನಿಮಾದಲ್ಲಿ ಲಾಸ್ಟ್ ಒಂದು 30 minutes ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ. ಹೆವಿ VFX, ಒಂದು ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡೆಲ್ಲ ಮಾಡಿದ್ದೀವಿ. ಐ ಹೋಪ್ ಇಟ್ ವರ್ಕ್ಸ್. ನಾವಂತೂ ವರ್ಕಿಂಗ್ ವಿತ್ ದಿಗಂತ್, ಧನ್ಯ, ಶರ್ಮಿಳಾ ಅವರು, ರಘು ಸರ್ ಜೊತೆಗೆ 3 ಸಿನಿಮಾ ಮಾಡಿದ್ದೀನಿ. ನಾಗಭೂಷಣ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅನಿರುದ್ಧ್, ಸಾರಿ ಲಾಸ್ಟಲ್ಲಿ ಇದೆಯಾ. ಸೊ ಐ ಬೇಸಿಕಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಸೊ ಆ್ಯಂಡ್ ಐ ಆಮ್ ಹೋಪಿಂಗ್ ಅದು ಸೇಮ್ ಮಜಾ, ನಾವು ಎಷ್ಟು ಮಜಾ ಮಾಡಿ ಸಿನಿಮಾ ಮಾಡಿದ್ವಿ ಅದೇ ಮಜಾ ಆಡಿಯನ್ಸ್ಗೂ ಬರುತ್ತೆ ಅಂತ ಅಂದ್ಕೊಂಡು ಒಂದು ಹೋಪಲ್ಲಿದ್ದೀವಿ. ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತಾರಲ್ಲ, ವಿ ಆರ್ ಆ್ಯಂಟಿಸಿಪೇಟಿಂಗ್. ಸೊ ಜನ ನೋಡಿದಾಗ ಇನ್ನೂ ಮಜವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಒಂದು ಹೋಪಲ್ಲಿದ್ದೀವಿ. TF ಜೊತೆ ಕೊಲಾಬ್ರೇಟ್ ಮಾಡಿರೋದು, ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಥ್ಯಾಂಕ್ ಯು ಫಾರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಬೈ. ಆ್ಯಂಡ್ ನನ್ನ ಕೋರ್ ಸ್ಟ್ರೆಂತ್, ನನ್ನ DOP, ಎಡಿಟರು, ಮ್ಯೂಸಿಕ್ ಡೈರೆಕ್ಟರು ಯಾರೂ ಇಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಇಲ್ಲ, ಸದ್ಯಕ್ಕೆ ಇದ್ದಾರೆ, ಇಲ್ಲಿ ಪ್ರೆಸೆಂಟ್ ಇಲ್ಲ. ಸಿನಿಮಾಟೋಗ್ರಫಿ ಅದ್ವೈತ್ ಗುರುಮೂರ್ತಿ ಮತ್ತು ಶಾಂತಿ ಸಾಗರ್ ಇಬ್ಬರು ಮಾಡಿದ್ದಾರೆ. ನಾನು ಇಬ್ಬರ ಜೊತೆನೂ ಒಂದೊಂದು ಫಿಲಮ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ. ಗುಂಟು ಮಾಡಿರೋ DOP ಮತ್ತು ಅಜ್ಞಾತವಾಸಿ ಮಾಡಿರೋದು. ವಾಸುಕಿ ಜೊತೆಗೆ ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡ್ತಾ ಇರೋದು. ಎಡಿಟ್ ಬಂದು ನನ್ನ ಲಾಂಗ್ ಟೈಮ್ ಕೊಲಾಬ್ರೇಟರ್ ಮತ್ತು ಕೋ-ಡೈರೆಕ್ಟರ್, ನನ್ನ ಎಲ್ಲ ಸಿನಿಮಾಗಳಿಗೂ ಕೋ-ಡೈರೆಕ್ಟರ್ ಆಗಿದ್ದಂಥ ಹರಿಕೃಷ್ಣ ಅಂತ ಅಂದ್ಬಿಟ್ಟು. ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಸ್ಪೆಷಲ್ ಮೆನ್ಷನು, ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಯೂಶಲಿ ಒಂದು ಆರ್ಟ್ಗೆ ಹಿಂಗೆ ಏನೋ ಒಂದಷ್ಟು ರಿಕ್ವೈರ್ಮೆಂಟ್ ಕೇಳಿರ್ತೀವಿ, ಅದು ಬಂದು ಟ್ರಾನ್ಸ್ಲೇಟ್ ಆಗೋಷ್ಟರಲ್ಲಿ ಶೂಟ್ ಸೆಟ್ಟಿಗೆ ಬರೋಷ್ಟರಲ್ಲಿ ಯಾವಾಗಲೂ ಒಂದು ಅಮೌಂಟ್ ಆಫ್ ಡಿಸಪಾಯಿಂಟ್ಮೆಂಟ್, ಇಲ್ಲೊಂದು 5-10% ಇರೋದು. ಇಲ್ಲ ಸರ್ ಅದನ್ನು ಸೋರ್ಸ್ ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ ಅಂತ. ಬಟ್ ನನಗೆ ಫಸ್ಟ್ ಟೈಮು ಅವ್ರ ವರ್ಕಲ್ಲಿ ಯಾವುದು ಕೊರತೆ ಅಂತ ಅನಿಸಲಿಲ್ಲ. ಕೇಳಿದ್ಕಿಂತ ಹೆಚ್ಚಾಗಿ ಯಾವತ್ತೂ ಸಿಕ್ಕಿತ್ತು ಹೊರತು ಯಾವತ್ತು ಬಜೆಟ್ ಕನ್ಸ್ಟೆಂಟ್ ಅಂತ ಹೇಳೋದಾಗಲಿ, ಕ್ರಿಯೇಟಿವ್ ಕನ್ಸ್ಟೆಂಟ್ ಅಂತ ಹೇಳೋದಾಗಲಿ ಏನೂ ಇಲ್ದಿರ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿದ್ರು. ಐ ಹ್ಯಾವ್ ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.